ಹಳೆ ಮಠದಲ್ಲಿ ನಡೆದಾಡುವ ದೇವರಿಗೆ ಚಿಕಿತ್ಸೆ ಮುಂದುವರೆದಿದೆ. ಬೆಳಿಗ್ಗೆಯಿಂದ ಶ್ರೀಗಳ ದರ್ಶನಕ್ಕೆ ಗಣ್ಯಾತಿ ಗಣ್ಯರು ಕೂಡ ಬರ್ತಾ ಇದ್ದಾರೆ. ಶ್ರೀಗಳ ಆರೋಗ್ಯವನ್ನ ವಿಚಾರಿಸ್ತಾ ಇದ್ದಾರೆ. ಹಳೆ ಮಠದಲ್ಲೇ ನಡೆದಾಡುವ ದೇವರಿಗೆ ಚಿಕಿತ್ಸೆ ಈಗ ಮುಂದುವರೆದಿದೆ. ಆಸ್ಪತ್ರೆಯಿಂದ ಶ್ರೀಗಳಿಗೆ ಮಠಕ್ಕೆ ಮತ್ತೆ ಕರೆದುಕೊಂಡು ಬರಲಾಗಿರುವಂಥದ್ದು. ಹಳೆ ಮಠದಲ್ಲಿ ಅವರಿಗೆ ಚಿಕಿತ್ಸೆ ಮುಂದುವರಿಸಲಾಗುತ್ತೆ. ಬೆಳಿಗ್ಗೆಯಿಂದಲೇ ಶ್ರೀಗಳ ದರ್ಶನಕ್ಕೆ ಗಣ್ಯಾತಿ ಗಣ್ಯರು ಆಗಮಿಸ್ತಾ ಇದ್ದಾರೆ. ಮಾಜಿ ಸಿಎಂ ಯಡಿಯೂರಪ್ಪ, ಡಿಸಿಎಂ ಪರಮೇಶ್ವರ್, ಗೃಹ ಸಚಿವ ಎಂಬಿ ಪಾಟೀಲ್ ಸೇರಿದಂತೆ ಹಲವು ಗಣ್ಯರು ಈಗಾಗಲೇ ಶ್ರೀಗಳನ್ನ ಭೇಟಿಯಾಗಿದ್ದಾರೆ, ದರ್ಶನ ಪಡೆದಿದ್ದಾರೆ. ಶ್ರೀಗಳ ದರ್ಶನಕ್ಕೆ ಬರುವ ಗಣ್ಯರಿಗೆ ಅನುಕೂಲ ಆಗಲಿ ಅಂತಲೇ 14 ಹೆಲಿಪ್ಯಾಡ್ ನಿರ್ಮಾಣವನ್ನ ಕೂಡ ಮಾಡಲಾಗಿದೆ. ಸಿದ್ಧಗಂಗಾ ಮಠದ ಸುತ್ತಮುತ್ತ 14 ಹೆಲಿಪ್ಯಾಡ್ಗಳ ನಿರ್ಮಾಣ ಆಗಿದೆ. ರಾಷ್ಟ್ರದ ನಾಯಕರು ಆಗಮನ ಹಿನ್ನೆಲೆಯಲ್ಲಿ ಹೆಲಿಪ್ಯಾಡ್ ನಿರ್ಮಿಸಲಾಗಿದೆ. ಸಿದ್ಧಗಂಗಾ ಶ್ರೀಗಳ ಆರೋಗ್ಯ ಸ್ಥಿತಿ ಹಾಗೆಯೇ ಇದೆ. ಶ್ರೀಗಳ ಶ್ವಾಸಕೋಶದಲ್ಲಿ ನೀರು ತುಂಬಿಕೊಳ್ತಾ ಇದೆ. ಮಠದ ಆವರಣದಲ್ಲಿ ಶ್ರೀಗಳ ಆಪ್ತ ವೈದ್ಯ ಡಾಕ್ಟರ್ ಪರಮೇಶ್ ಈ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಸದ್ಯ ಸಿದ್ಧಗಂಗಾ ಶ್ರೀಗಳ ಆರೋಗ್ಯ ಸ್ಥಿರವಾಗಿದೆ. ಶ್ರೀಗಳ ಶ್ವಾಸಕೋಶದಲ್ಲಿ ನೀರು ತುಂಬಿಕೊಳ್ತಾ ಇದೆ. ಶ್ರೀಗಳ ಶ್ವಾಸಕೋಶದಲ್ಲಿ ಹಾಗೆ ನೀರು ತುಂಬಿಕೊಳ್ತಾ ಇರುವಂಥದ್ದು ಮುಂದುವರೆದಿದೆ. ಮಠದ ಆವರಣದಲ್ಲಿಯೇ ಶ್ರೀಗಳ ವೈದ್ಯ ಡಾಕ್ಟರ್ ಪರಮೇಶ್ ಈ ಮಾಹಿತಿಯನ್ನ ಕೊಟ್ಟಿರುವಂಥದ್ದು. ಶ್ರೀಗಳ ಆರೋಗ್ಯ ಸ್ಥಿತಿ ಹಾಗೇ ಇದೆ, ಸ್ಥಿರವಾಗಿದೆ ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಮತ್ತೊಂದೆಡೆ ಗಣ್ಯಾತಿ ಗಣ್ಯರು ಶ್ರೀಗಳ ದರ್ಶನವನ್ನ ಪಡಿಬೇಕು ಅಂತಲೇ ಬರ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ 14 ಹೆಲಿಪ್ಯಾಡ್ ಅನ್ನ ಕೂಡ ನಿರ್ಮಿಸಲಾಗಿದೆ. ಶ್ರೀಗಳು ಇರುವಂತಹ ದೃಶ್ಯ ಹಳೆ ಮಠದಲ್ಲಿ ಸಿದ್ಧಗಂಗಾ ಶ್ರೀಗಳಿಗೆ ಚಿಕಿತ್ಸೆಯು ಕೂಡ ಮುಂದುವರೆದಿರುವಂಥದ್ದು. ಆ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಶ್ರೀಗಳ ಆರೋಗ್ಯ ಸ್ಥಿತಿ ಹಾಗೆಯೇ ಇದೆ, ಸ್ಥಿರವಾಗಿದೆ. ಶ್ವಾಸಕೋಶದಲ್ಲಿ ನೀರು ತುಂಬಿಕೊಳ್ತಾನೆ ಇದೆ ಅನ್ನುವಂತಹ ಮಾತನ್ನ ಸಿದ್ಧಗಂಗಾ ಶ್ರೀಗಳ ಆಪ್ತರು ಹಾಗೆಯೇ ವೈದ್ಯರು ಆದಂತಹ ಡಾಕ್ಟರ್ ಪರಮೇಶ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಬೆಳಿಗ್ಗೆಯಿಂದಲೂ ಕೂಡ ಗಣ್ಯಾತಿ ಗಣ್ಯರು ಶ್ರೀಗಳ ದರ್ಶನಕ್ಕಾಗಿ ಬರ್ತಾನೆ ಇದ್ದಾರೆ. ಮಾಜಿ ಮುಖ್ಯಮಂತ್ರಿಗಳಾದಂತಹ ಯಡಿಯೂರಪ್ಪ ಇರಬಹುದು, ಡಿಸಿಎಂ ಪರಮೇಶ್ವರ್ ಇರಬಹುದು, ಗೃಹ ಸಚಿವ ಎಂಬಿ ಪಾಟೀಲ್ ಸೇರಿದಂತೆ ಹಲವಾರು ಗಣ್ಯರು ಈಗಾಗಲೇ ಶ್ರೀಗಳ ಭೇಟಿ ಮಾಡಿದ್ದಾರೆ, ಅವರ ದರ್ಶನವನ್ನ ಪಡೆದಿದ್ದಾರೆ, ಅವರ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಎಲ್ಲರೂ ಹೇಳುವಂತಹ ಮಾತು ಒಂದೇ, ಶ್ರೀಗಳ ಆರೋಗ್ಯ ಹಾಗೆ ಇದೆ, ಸ್ಥಿರವಾಗಿದೆ. ಭಕ್ತರು ಆತಂಕ ಪಡಬೇಕಾದಂತಹ ಅಗತ್ಯತೆ ಇಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಮತ್ತೊಂದೆಡೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಹೇಳ್ತಾರೆ, ಭಾರತ ರತ್ನ ಪ್ರಶಸ್ತಿಗಾಗಿ ನಾವು ಶಿಫಾರಸನ್ನ ಈ ಹಿಂದೆಯೂ ಕೂಡ ಮಾಡಿದ್ವಿ, ಮುಂದೆಯೂ ಕೂಡ ನಾವು ಮಾಡ್ತೀವಿ ಅನ್ನುವಂತಹ ಮಾತನ್ನ ಹೇಳ್ತಿದ್ದಾರೆ. ಒತ್ತಡ ಹೇರ್ತೀವಿ, ಪ್ರಧಾನಿಗಳಿಗೆ ಒತ್ತಾಯವನ್ನ ಮಾಡ್ತೀವಿ ಅನ್ನುವಂತಹ ಮಾತನ್ನ ಯಡಿಯೂರಪ್ಪನವರು ಹೇಳಿದ್ದರು. ಈಗ ಶ್ರೀ ಶ್ರೀ ಸಿದ್ಧಗಂಗಾ ಸ್ವಾಮೀಜಿ ಅವ್ರನ್ನ ಈಗ ನೋಡಿದ್ವಿ. ಈಗ ಅಲ್ಲಿ ಹಾಸ್ಪಿಟಲ್ ಯಾವ ತರ ಇದ್ರು ಅದೇ ತರ ಇದ್ದಾರೆ. ಈವನ್ ಸ್ವಲ್ಪ ಈಗ ವೆಂಟಿಲೇಟರ್ನ ಏನು ಆಕ್ಸಿಜನ್ ಅವರೇ ಉಸಿರಾಡೋದಕ್ಕೆ ಈಗ ವ್ಯವಸ್ಥೆ ಮಾಡಿದ್ರು, ಸ್ವಂತ ಉಸಿರಾಟ ಮಾಡ್ತಾ ಇದ್ದಾರೆ. ಬಟ್ ಏನಂದ್ರೆ ಪೂರ್ತಿ ನಮ್ಗೇನು ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸ್ ಅಂತ ಏನ್ ಹೇಳ್ತೀವಿ ಅಂದ್ರೆ ಕಣ್ ಬಿಡೋದು, ಕೈಕಾಲು ಇದು ಮಾಡೋದು, ಓಡಾಡೋದು, ಆ ಥರ ಒಂದು ರೆಸ್ಪಾನ್ಸ್ ಕಾಣ್ತಾ ಇಲ್ಲ. ಅಂದ್ರೆ ಪ್ರೋಟೀನ್ ಈಗಲೂ 2.7 2.8 ಇದೆ. ಅದರಿಂದ ಎಕ್ಸ್ಪೆಕ್ಟೆಡ್ ನಾವೇನು ಅನ್ಕೊಂಡಿದ್ವಿ ಆ ಥರ ಇಲ್ಲ. ಬಟ್ ಆ ಥರ ಅಂದರೆ ಬ್ಲಡ್ ಪ್ರೆಷರ್ ಮೇಂಟೈನ್ ಆಗ್ತಾ ಇದೆ. ಎಲ್ಲರೂ ನೋಡ್ತಾ ಇದ್ದೀರಾ ಈಗ ಆಲ್ರೆಡಿ ಬ್ಲಡ್ ಪ್ರೆಷರ್ ಮೇಂಟೈನ್ ಆಗಿದೆ. ವೆಂಟಿಲೇಟ್ರಿಂದನೂ ಈಗ ಸ್ವಲ್ಪ ಹೊತ್ತು ತೆಗೆದು ಸ್ವಂತ ಉಸಿರಾಡೋದಕ್ಕೆ ಇದು ಮಾಡಿದ್ವಿ, ಅದನ್ನು ಮಾಡ್ತಾ ಇದ್ದಾರೆ. ಬಟ್ ಏನಂದರೆ ಲಂಗ್ಸಲ್ಲಿ ನೀರು ಸೇರ್ಕೊಳ್ಳೋದು, ಹೊಟ್ಟೆಲಿ ನೀರು ಸೇರ್ಕೊಳ್ಳೋದು ಮತ್ತು ಪ್ರೋಟೀನ್ ಅಂಶ ನಾವು ಏನು ಎಕ್ಸ್ಪೆಕ್ಟ್ ಮಾಡಿದ್ವಿ 1 ಮಂತ್ ಆದಮೇಲೆ ಇಂಪ್ರೂವ್ಮೆಂಟ್ ಆಗಬೇಕು ಅನ್ನೋದು ಅದು ಆಗ್ತಾ ಇಲ್ಲ. ಅದರಿಂದ ರಿಪೀಟೆಡ್ ಆಗಿ ಅದೇ ನೀರು ಸೇರ್ಕೊಳ್ಳುತ್ತೆ, ಹೊಟ್ಟೆಲಿ ನೀರು ಸೇರ್ಕೊಳ್ಳುತ್ತೆ. ಅದರಿಂದ ಉಸಿರಾಡೋಕ್ಕೆ ಅವ್ರಿಗೆ ತೊಂದರೆ ಆಗ್ತಾ ಇದೆ. ಇಲ್ಲ, ಅವರು ಏಜ್ ಫ್ಯಾಕ್ಟರ್ ಇಸ್ ಎ ಪ್ರಾಬ್ಲಮ್. ಯಾಕೆಂದರೆ ಈಗ 112 ಇಯರ್ಸ್ ಅಂತಂದರೆ ಇದು ಯಾರು ನೋಡು ಇಲ್ಲ ಇದನ್ನ ಯಾರು ನೋಡೋಕ್ಕೆ ಸಾಧ್ಯನೇ ಇಲ್ಲ. ಇದನ್ನು ಮೆಡಿಕಲ್ ಸೈನ್ಸ್ ಪ್ರಕಾರ ಇದು ನಾವು ಯಾವುದೇ ರೀಸನ್ ಕೊಡೋಕೆ ಆಗೋದೇ ಇಲ್ಲ ಇದು. ಯಾಕೆಂದರೆ ಈವನ್ ನಾನು ವೆಂಟಿಲೇಟರ್ ವಿಭೂತಿ ಮಾಡ್ಕೊಳ್ಳೋದು ನಾವು ಯಾವತ್ತೂ ನೋಡಿಲ್ಲ ಅದನ್ನು. ಅದರಿಂದ ಇಟ್ ಈಸ್ ಮೆಡಿಕಲ್ ಸೈನ್ಸ್ ಪ್ರಕಾರ ಹೇಳೋಕ್ಕಾಗಲ್ಲ. ಐ ಥಿಂಕ್ ಟೈಮ್ ಹ್ಯಾಸ್ ಟು ಓನ್ಲಿ ಗಿವ್ ದ ಆನ್ಸರ್. ಕಣ್ಣು ಸ್ಪಾಂಟೇನಿಯಸ್ ಆಗಿ ಬಿಡ್ತಾ ಇದ್ದಾರೆ. ಅಂದರೆ ನಾವು ಮಾತಾಡಿದಾಗ ಪೂರ್ತಿ ಮೊನ್ನೆ ಈಗ 10 days ಬ್ಯಾಕ್ ಇತ್ತಲ್ಲ, ಆ ಥರ ಮೂಮೆಂಟ್ಸ್ ಇಲ್ಲ. ಅವರ ಆರೋಗ್ಯ ಸುಧಾರಿಸಲಿ, ಇನ್ನು ಅನೇಕ ವರ್ಷಗಳ ಕಾಲ ಅವ್ರ ಸೇವೆ ಜನಕ್ಕಾಗಲಿ ಅಂತಕ್ಕಂಥದ್ದು ನಮ್ಮದು. ವೈದ್ಯರ ಜೊತೆ ನಾವು ಮಾತಾಡಲಿಲ್ಲ, ಯಾಕೆಂದ್ರೆ ಅಲ್ಲಿ ಮಾತಾಡೋಕ್ಕೆ ಅವಕಾಶ ಕಡಿಮೆ. ಯಾಕಂದ್ರೆ ಭಾಳ ಜನ ಇದ್ದಾರೆ. ಅದನ್ನು ವೈದ್ಯರ ಜೊತೆ ನೇರವಾಗಿ ಮಾತಾಡಿಲ್ಲ, ಆ ವಿಷಯ ತಿಳ್ಕೊಂಡಿದ್ದೀವಿ. ಅಲ್ಲಿ ವೈದ್ಯರಲ್ಲೇ ಇದ್ದಾರೆ, ವಿಷಯ ತಿಳ್ಕೊಂಡಿದ್ದೀವಿ. ಅವರ ಆರೋಗ್ಯ ಸುಧಾರಿಸಲಿ, ಇನ್ನು ಅನೇಕ ವರ್ಷಗಳ ಕಾಲ ಅವ್ರ ಸೇವೆ ಜನಕ್ಕಾಗಲಿ ಅಂತಕ್ಕಂಥದ್ದು ನಮ್ಮದು. ವೈದ್ಯರ ಜೊತೆ ನಾವು ಮಾತಾಡಲಿಲ್ಲ, ಯಾಕೆಂದ್ರೆ ಅಲ್ಲಿ ಮಾತಾಡೋಕ್ಕೆ ಅವಕಾಶ ಕಡಿಮೆ. ಯಾಕಂದ್ರೆ ಭಾಳ ಜನ ಇದ್ದಾರೆ.
ಅದನ್ನು ವೈದ್ಯರ ಜೊತೆ ನೇರವಾಗಿ ಮಾತಾಡಿಲ್ಲ, ಆ ವಿಷಯ ತಿಳ್ಕೊಂಡಿದ್ದೀವಿ. ಅಲ್ಲಿ ವೈದ್ಯರಲ್ಲಿ ಇದ್ದಾರೆ, ವಿಷಯ ತಿಳ್ಕೊಂಡಿದ್ದೀವಿ. ಅವ್ರ ಆರೋಗ್ಯ ಸುಧಾರಿಸಲಿ. ಆ ಶ್ರೀಗಳು ನಾವು ಆಸೆ, ನಮಗೆ ನಮ್ಮ ಮುಂದೆ ದೇವರು ನಿರಂತರವಾಗಿ ಇರಬೇಕು ಅಂತ. ನೀವು ನಂಬೋದಿಲ್ಲ, ನಾನು ಪ್ರಪಂಚದಲ್ಲಿ ಯಾರು ತುಂಬ ಜಾಸ್ತಿ ದಿನ ಬದುಕಿರೋರು ಎಲ್ಲ ಲಿಸ್ಟ್ಗಳನ್ನೆಲ್ಲ ನಾನು ಓದ್ತಾ ಇರ್ಬೇಕಾದ್ರೆ 113, 117, 116 ಎಲ್ಲ ನಾನು ನೋಡಿದಾಗ ನನಗೆ ಅನ್ನಿಸ್ತಾ ಇತ್ತು, ಒಬ್ಬ ಮನುಷ್ಯನಿಗೆ ಜ್ಯೋತಿಷ್ ಶಾಸ್ತ್ರದಲ್ಲಿ 9 ಗ್ರಹಗಳು ಒಂದು ಪೂರ್ಣ ಮಾಡಿದ್ರೆ 120 ವರ್ಷ ಆಗುತ್ತೆ ಒಂದೊಂದು ಗ್ರಹಕ್ಕೆ. ಸೂರ್ಯನಿಗೆ 6 ವರ್ಷ, ಆಮೇಲೆ ಕೇತುಗೆ 7 ವರ್ಷ, ಶುಕ್ರನಿಗೆ 20 ವರ್ಷ, ರಾಹುಗೆ 18 ವರ್ಷ, ಗುರುಗೆ 16 ವರ್ಷ, ಬುಧನಿಗೆ 14 ವರ್ಷ. ಈ ಥರ ಎಲ್ಲ ಲೆಕ್ಕ ಹಾಕಿದ್ರೆ 120 ಇಯರ್ಸ್ ಆಗುತ್ತೆ. ಇದು ನಮ್ಮ ಸ್ವಂತ ವಾದಿರಾಜರು ಇದ್ದರು ಅಂತ ಹೇಳ್ತಾರೆ, ಆ ಥರ 120 ವರ್ಷ ಇದ್ದರು ಅಂತ ಹೇಳ್ತಾರೆ, ಒಂದು ಆವರ್ತ ಮುಗಿಸೋದು ಅಂತ. ನನಗೂ ತುಂಬ ಆಸೆ ಇತ್ತು ಅವರನ್ನು ಆ 120 ವರ್ಷಗಳ ಕಾಲ ಅವರು ಸಂಪೂರ್ಣವಾಗಿ ಎಲ್ಲ ಗ್ರಹಗಳನ್ನ ದಾಟಿ ಇರಬೇಕು ಅಂತ. ಇವತ್ತು ಇದೆ. ಆದರೆ ಭಗವಂತನ ಲೀಲೆ ದೇಹಕ್ಕೆ ಶಕ್ತಿ ಕೊಡಬೇಕಲ್ಲ. ಇವತ್ತು ಅಂಥ ದಾಸೋಹಿಗಳು ನಡೆದಾಡೋ ದೇವರು ಅವರು. ಎಷ್ಟು ಕೋಟ್ಯಾಂತರ ಜನ ಮಕ್ಕಳಿಗೆ ವಿದ್ಯೆ ಕೊಟ್ಟಿದ್ದಾರೆ. ಆಮೇಲೆ ಅವರ ಶಿವಪೂಜೆ ಮಾಡಿದಾರಲ್ಲ, ಎಷ್ಟು ವರ್ಷಗಳು ಮಾಡಿದ್ದಾರೆ. ಅದು ಕೇವಲ ಒಂದು 5-10 ವರ್ಷ ಒಂದು ಸಣ್ಣ ಪೂಜೆ ಮಾಡೋದು ನಮಗೆ ಸಿಕ್ಕಿರೋ ಎನರ್ಜಿನೇ ಏನೋ ಒಂದು ಆನಂದ ನೆನೆಸ್ಕೊಳಕ್ಕಾಗ್ತಾಯಿಲ್ಲ ನಮಗೆ. ಅಂಥದ್ದು ಅಷ್ಟು ವರ್ಷಗಳ ಕಾಲ, ಬಹುಶಃ ಒಂದು ಹೆಚ್ಚು ಕಮ್ಮಿ 90 ವರ್ಷ ಶಿವನ ಪೂಜೆ.